Tendulkar takes his stance. The bowler is coming on to bowl. It's a lower pitch ball, beautifully drawn between cover and extra cross. And it's not. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ರಾಜ್ ಬಿಫೋರ್ ವಾರ್ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಯ್. ನಮ್ಮ ಸ್ಯಾಂಡಲ್ವುಡ್ ಫಿಲಂ ಇಂಡಸ್ಟ್ರಿ ಈ ಬಾರಿ ಡಾಕ್ಟರ್ ರಾಜ್ ಸವಿ ನೆನಪಿಗಾಗಿ VRL ಡಾಕ್ಟರ್ ರಾಜ್ ಕಪ್ ಕ್ರಿಕೆಟ್ ಅನ್ನ ಹುಬ್ಳಿಯಲ್ಲಿ ಆಯೋಜಿಸುತ್ತಿದೆ. ಕನ್ನಡ ಚಿತ್ರರಂಗದ ಅತಿರಥ ಮಹಾರಥರೆಲ್ಲ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ಸಹಭಾಗಿತ್ವದ ರಾಜ್ ಕಪ್ ಜ್ವರ ಈಗ ಜೋರಾಗಿದೆ. ತಾರೆಯರು ಬಲು ಖುಷಿಯಿಂದಲೇ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬನ್ನಿ ಡಾಕ್ಟರ್ ರಾಜ್ ಕಪ್ಗೆ ನಮ್ಮ ಸ್ಯಾಂಡಲ್ವುಡ್ ಮಂದಿ ಯಾವ ರೀತಿ ಪೂರ್ವ ಸಿದ್ಧತೆ ನಡೆಸ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಮ್ಮ ಜೋಗಯ್ಯ ಖ್ಯಾತಿಯ ನಿರ್ದೇಶಕ ಪ್ರೇಮ್ ಅವರು ನೆಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇದೆಲ್ಲ ಹೇಗೆ ಅನಿಸ್ತದೆ ಒಂದ್ಸರಿ ಅವ್ರನ್ನ ಅವ್ರ ಬಾಯಿದ್ರೆ ಕೇಳೋಣ. ನಮ್ಮ ತಾಣ ಗುಡ್, ತುಂಬ ಅದ್ಭುತವಾಗಿ ಕ್ರಿಕೆಟ್ ಎಲ್ಲ ನಮ್ಮ ನಿರ್ದೇಶಕರ ಸಂಘದಿಂದ ಹಿಡಿದು ಎಲ್ಲ ಕಲಾವಿದರು, ಎಲ್ಲ ಟೆಕ್ನಿಷಿಯನ್ಸು ತುಂಬ ಥ್ಯಾಂಕ್ಸ್. ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಬ್ಯಾಟ್ ಹಿಡಿದಿದ್ದೀವಿ, ಅಣ್ಣ ಬೌಲಿಂಗ್ ಮಾಡ್ತಿದ್ದಾರೆ ನೋಡಿ. ಅಲ್ಲ, ಈಗ ಬಾಲ್ ಬರಬೇಕಾದ್ರೆ ಬ್ಯಾಟ್ನ ಯಾವ ಥರ ಅದಕ್ಕೆ ಟಚ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅದು ಮೋಸ್ಟ್ಲಿ ಸಚಿನ್ ತೆಂಡೂಲ್ಕರು ಇಲ್ಲಾಂದರೆ ಧೋನಿ. ಅದ್ಭುತವಾಗಿ ಆಡ್ತಾ ಇದ್ದೀರಾ. ನೀವು ಕ್ರಿಕೆಟ್ ಆಡೋದಕ್ಕೆ ಯಾರು ಸ್ಫೂರ್ತಿ? ಈಗ ಅದ ಅಣ್ಣ ಹೇಳ್ತಾ ಇದ್ರಿ, ಈಗ ನಿಧಾನ ಕಾಡು ಅಂತ. ನಂಗೆ ಸ್ಫೂರ್ತಿ ಕ್ರಿಕೆಟ್ ಏನು ಅಭ್ಯಾಸ ಇಲ್ಲ ಬಸ್ ನನಗೆ. ಸುಮ್ಮನೆ ಜಸ್ಟ್ ಲೈಕ್ ನಿಮ್ಮದು ಬರೀ ಗಿಲ್ಲಿ ದಾಂಡು ಮಾತ್ರನ? ಗಿಲ್ಲಿ ದಾಂಡು ಹಳ್ಳಿಗಳ ಕಡೆ ಆಡ್ತಿದ್ದೆ, ನಮ್ಮೂರ ಕಡೆ ಆಡ್ತಿದ್ದೆ. ಕಬ್ಬುಂಜಲ ಮುಡ್ಕೊಂಡು ದನ್ ಅಂತ ಹೊಡಿತಾ ಇದ್ವಿ. ಅವತ್ತು ಈಗ ಅಭ್ಯಾಸ ಇಲ್ಲ, ಬಟ್ ಸುಮ್ಮನೆ ಆಡ್ತಾ ಇದ್ದೀನಿ. ಒಟ್ಟಾರೆ ನಿರ್ದೇಶಕ ಪ್ರೇಮ್ ಅವರು ಒಂದು ಖುಷಿ ಪಡುವಂಥ ವಿಚಾರ, ನೀವು ಕ್ರಿಕೆಟ್ ಆಡ್ತಿರೋದು. ನಿಜಕ್ಕೂ ಈ ಅಭ್ಯಾಸ ನಿಮಗೆ ಯಾವ ಥರ ಒಂದು ಸಂತೋಷ ಅಂತ? ಎಕ್ಸ್ಟ್ರಾರ್ಡಿನರಿ, ಸೂಪರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಆಡಿ. ಹೀರೋ ಡೈರೆಕ್ಟರ್ನೇ ಬೋಲ್ಡ್ ಮಾಡೋರೆ. ಶಿವಣ್ಣ ಪ್ರತಿದಿನ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ತುಂಬ ಒಂದು ಕಸರತ್ತು ಅಂತಲೇ ಹೇಳಬೇಕು. ಶಿವಣ್ಣ ಅವ್ರ ಹತ್ರ ಒಂದೇ ಒಂದು ನಿಮಿಷ ಮಾತಾಡೋಣ. ಅಣ್ಣ, ಇಷ್ಟು ಜನ ಸ್ನೇಹಿತರು ಬಂದಿದ್ದಾರೆ, ಇಡೀ ಚಿತ್ರರಂಗ ಇದೆ, ಪ್ರಾಕ್ಟೀಸ್ ನಿರಂತರವಾಗಿ ನಡೀತಾ ಇದೆ. ನಿಮ್ಮ ಮೊದಲಿನ ಕನಸು ಅದೆಲ್ಲೋ ಒಂದು ಕಡೆ ಟಚ್ ಆಗ್ತಾ ಇದೆ. ಇದು ಒಂದು ಏಕತೆ ಸಂಖ್ಯೆಯಿಂದ ನಾವೇನು ಡಾಕ್ಟರ್ ರಾಜ್ ಕಪ್ ಮಾಡ್ತಿದ್ವಿ, ಇಟ್ ವಿಲ್ ಬಿ ಎ ಬಿಗ್ ಸಕ್ಸಸ್ ಅಂತ ಒಂದು ಇವತ್ತೇ ಕಾಣಿಸ್ತಾ ಇದೆ ಅನ್ಸುತ್ತಾ? 100% ಕಾಣಿಸ್ತದೆ. ಯಾಕಂದರೆ ಈ ಗೇಮ್ ಬಡಿ ಮಗಂದು ಒಂಥರ ಒಂದು ಥ್ರಿಲ್ ಇದೆ. ಇಲ್ಲ, ಒಂದು ಪುಲ್ ಇದೆ ಕ್ರಿಕೆಟ್ ಆಡೋದು. ನೋಡಿ, ನಮಗೆ ನೋಡಿ, ಇವಾಗ ಏನೇ ಆದರೂ ಬರ್ತೀವಿ, ಎಲ್ಲರೂ ಬೆಳಗ್ಗೆ ಆಡ್ತೀವಿ, ಸ್ವೆಟ್ ಆಗ್ತೀವಿ, ಹೋಗ್ತೀವಿ, ಆ್ಯಂಡ್ ಎಲ್ಲರೂ ಸಿನ್ಸಿಯರಾಗಿ ಮಾಡ್ತಾಯಿದ್ರು. ಅದು ನಮ್ಗೆ ಖುಷಿಯಾಗಿದೆ. ಪ್ರತಿಯೊಂದು ಇದು ನೋಡಿದ್ರೆ ಎವ್ರಿಬಡಿ ಈಸ್ ಪ್ರಾಕ್ಟೀಸಿಂಗ್ ವೆರಿ ಸಿನ್ಸಿಯರ್. ಜೊತೆಲಿ ಎಂಜಾಯ್ಮೆಂಟ್, ಜೊತೆಲಿ ಆ ಸ್ಪಿರಿಟ್ ಇದೆ. ಗೇಮ್ ವಿನ್ ಮಾಡಬೇಕು, ಕಪ್ ವಿನ್ ಮಾಡಬೇಕು. ಯಾಕಂದರೆ ಅಪ್ಪಾಜಿ ಕಪ್ ವಿನ್ ಮಾಡಬೇಕು ಅಂತ ಬರೀ ಪ್ರೊಡ್ಯೂಸರ್ಗೆ ಆದರೆ ಸಾಕಾಗಿಲ್ಲ, ಪ್ರತಿಯೊಬ್ಬರಿಗೂ ಅನಿಸ್ಬೇಕು. ಯಾಕಂದರೆ ಅಪ್ಪಾಜಿ ನಮ್ಮ ಸೊತ್ತಲ್ಲ, ಎಲ್ಲರೂ ಸೊತ್ತಲ್ಲ. ಸೊ ಅವ್ರ ಹೆಸರು ಬರೋ ಕಪ್ ಬಂದ್ಬಿಟ್ಟು ಯಾರಿಗೆ ಸೇರಿದ್ರೆ ಅದು ಚಂದಾನೆ ಅದು. ಬಟ್ ಇವನ್ ವಿಲ್ ಫೈಟ್ ಬ್ಯಾಕ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಅಣ್ಣ, ಆಲ್ ದ ಬೆಸ್ಟ್. ತುಂಬ ಖುಷಿ ಆಯಿತು ಅಣ್ಣ. ನಮ್ಮೆಲ್ಲ ಇಡೀ ಒಂದು ಏನು ಚಿತ್ರರಂಗವನ್ನು ಸ್ಫೂರ್ತಿಯಾಗಿ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಎಲ್ಲ ಮ್ಯಾಚ್ಗಳು ಪ್ರತಿಯೊಬ್ಬರು ಸಿನ್ಸಿಯರಾಗಿ ಬರ್ತಾ ಇದ್ದಾರೆ. ಎಲ್ಲರೂ ಪ್ರಾಕ್ಟೀಸಿಗೆ ಬಂದರೆ ನಮ್ಮ ಧರ್ಮ ಅವ್ರು ಮಾತ್ರ ಇಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತಂತೆ ಅಂತ ವಾಸನೆ ಹಿಡ್ಕೊಂಡು ಬಂದಿದ್ದಾರೆ. ಧರ್ಮ ಅವ್ರು ಏನು ಹೇಳ್ತಾರೆ ಕೇಳೋಣ. ಬಿರಿಯಾನಿಗಿನ್ನ ಇಲ್ಲಿ ಚೆನ್ನಾಗಿ ಸ್ವೆಟ್ ಆದರೆ ಚೆನ್ನಾಗಿ ಜಾಸ್ತಿ ಬಿರಿಯಾನಿ ತಿನ್ಬೋದು. ಯಾಕಂದ್ರೆ ಡಯಟಲ್ಲಿದ್ದು ಇಂಥ ಕಡೆ ಸ್ವೆಟ್ ಮಾಡಿದಾಗ 2 ಬಿರಿಯಾನಿ ತಿಂದರು ಕರೆಕ್ಟಾಗಿ ಫಿಸಿಕ್ ಹಂಗೆ ಇರುತ್ತೆ ಅನ್ನೋದು ಒಂದು. ಇನ್ನೊಂದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಈ ಟೈಮಲ್ಲಂತೂ ಈ ಸಲ ಅಂತೂ ರಾಜ್ ಕಪ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಡೈರೆಕ್ಟರ್ ಅಸೋಸಿಯೇಷನ್ ತುಂಬಾ ಕಷ್ಟಪಟ್ಟು ತುಂಬಾ ಎಲ್ಲ ಥರದಲ್ಲೂ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. 100% ಈ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ನಿಮ್ಗೆಲ್ಲರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ.
ಸ್ನೇಹಿತರೆ ಬನ್ನಿ ಈಗ ಕನ್ನಡ ಚಲನಚಿತ್ರರಂಗದ ನಿರ್ದೇಶಕರ ಸಂಘ ಆಯೋಜಿಸಿರೋ ಈ ಡಾಕ್ಟರ್ ರಾಜ್ ಕಪ್ ದ ಪ್ರೆಸ್ಟೀಜಿಯಸ್ ಕಪ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈಗ ಮತ್ತಷ್ಟು ಕಲರ್ಫುಲ್ ಆಗ್ತಿದೆ. VRL ಡಾಕ್ಟರ್ ರಾಜ್ ಕಪ್. ಈ ನಮ್ಮ ಪ್ರಾಕ್ಟೀಸ್ ಸೆಷನ್ಗೆ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಿದ್ದಾರೆ. ದರ್ಶನ್ ಅವರು ಈ ಡಾಕ್ಟರ್ ರಾಜ್ ಕಪ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ನಿರ್ದೇಶಕರ ಸಂಘ ನಡೆಸ್ತಾರೋ ಈ VRL ಡಾಕ್ಟರ್ ರಾಜ್ ಕಪ್ಗೆ ಈ ಪ್ರಾಕ್ಟೀಸ್ ಸೆಷನ್ಗೆ ವಿ ಆಲ್ ವೆಲ್ಕಮ್ ಯು. ಥ್ಯಾಂಕ್ಸ್ ಅಲಾಟ್. ಬಟ್ ಇಡೀ ಚಿತ್ರರಂಗವನ್ನು ಒಂದು ಕಡೆ ಸೇರಿಸಿ ನಡೆಸ್ತಾರೆ ಡಾಕ್ಟರ್ ರಾಜ್ ಕಪ್ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಒಂದೇನಂದರೆ ಎಲ್ಲ ಡೈರೆಕ್ಷನ್ ಇವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, MS ರಮೇಶ್ ಅವ್ರಿಗೆ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಯಾಕಂದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಎಲ್ಲರೂ ಸೇರೋದಕ್ಕೆ. ಸೊ ಹ್ಯಾಟ್ಸ್ ಆಫ್ ಟು ದಮ್. ಆಮೇಲೆ ಒಂದೇನಂದರೆ ಎಲ್ಲರೂ ಸೇರೋದ್ರಿಂದ ಒಂಥರ ಖುಷಿ ಇರುತ್ತೆ. ಸೊ ಒಂದು ಎಂಜಾಯ್ಮೆಂಟ್ ಇರುತ್ತೆ. ಯಾಕಂದರೆ ಯಾರು ಯಾವಾಗಲೂ ಒಂದೊಂದ್ಸಲಿ ಸಿಗ್ತೀವಿ. ಸೊ ಅಮೃತ ಮಹೋತ್ಸವ ಆದಮೇಲೆ ನೆಕ್ಸ್ಟ್ ಇದರಲ್ಲೇ ಸೇರ್ತಾರಂತ ಕಾಣುತ್ತೆ ಎಲ್ಲರೂ. ಸೊ ನಿಜವಾಗ್ಲೂ ಡೈರೆಕ್ಷನ್ ಟೀಮವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಹುಬ್ಬಳ್ಳಿ ಜನತೆಗೆ ಈ ಮೂಲಕ ನೀವೇನು ಹೇಳ್ತೀರಿ ಸರ್? ಅವ್ರು ಎಷ್ಟು ಶಾಂತಿಯಿಂದ ನಡ್ಕೋಬೇಕು, ಇಡೀ ಈ ಒಂದು ಪಂದ್ಯಾವಳಿಗೆ ಎಷ್ಟು ಸಪೋರ್ಟ್ ಮಾಡಬೇಕು, ಅವರ ಪ್ರೀತಿ ವಿಶ್ವಾಸ ಹೇಗಿರಬೇಕು? ಇಲ್ಲ, ಒಂದೇನ ಶಾಂತಿಗಿಂತ ಹೆಚ್ಚಾಗಿ ಸ್ವಲ್ಪ ಕೂಳೇನೇ ಇರಬೇಕು. ಯಾಕಂದರೆ ಇಡೀ ಇಂಡಸ್ಟ್ರಿ ಒಂದು ಗ್ರೌಂಡಲ್ಲಿ ನೋಡ್ಬೋದು ಅವರು. ಸೊ ಹುಬ್ಬಳ್ಳಿ ಜನತೆ ನಿಜವಾಗ್ಲೂ ಪುಣ್ಯ ಮಾಡಿದರು. ಯಾಕಂದರೆ ಎಲ್ಲ ಇಡೀ ಇಂಡಸ್ಟ್ರಿಯವರೆಲ್ಲ ಅಲ್ಲಿರ್ತಾರೆ. ಸೊ ಎಲ್ಲ ಒಳ್ಳೆ ಕೂಳೆ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ನಮ್ಮ ಕೈಲಾದಷ್ಟು ನಾವು ಎಂಟರ್ಟೈನ್ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಹಾಗೆ ಎಲ್ಲರೂ ಹೇಳ್ತಾಯಿದ್ರೆ ಇಲ್ಲಿ ಸುದ್ದಿ ಬರ್ತಾ ಇದೆ, ದರ್ಶನ್ ಅವರು ಡೈರೆಕ್ಷನ್ ಟೀಮ್ಗೆ ಡೈರೆಕ್ಟರ್ಸ್ ಅಸೋಸಿಯೇಷನ್ ಏನಿದೆ ಆ ಟೀಮ್ಗೋಸ್ಕರ ಆಡ್ತಾ ಇದ್ದಾರೆ ಅಂತ. ಹೌದು, ಖಂಡಿತ. ಸೊ ಯು ಆರ್ ಸಪೋರ್ಟಿಂಗ್ ಡೈರೆಕ್ಟರ್ಸ್ ಆ್ಯಂಡ್ ಯು ಆರ್ ಪ್ಲೇಯಿಂಗ್ ಫಾರ್ ದೆಮ್. 100%. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಈ ಪ್ರಾಕ್ಟೀಸ್ ಸೆಷನ್ಗೆ. ವೆಲ್ಕಮ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾ, ಬಾಯ್. ರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎತ್ತುತ್ತಾನೆ ಆರತಿ. ಅಷ್ಟು ಜನ ದರ್ಶನ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಕಾರಣ ಅವ್ರು ಆಡಿದ ಅದ್ಭುತವಾದ ಬ್ಯಾಟಿಂಗ್. ಚಾಲೆಂಜಿಂಗ್ ಸ್ಟಾರ್ ಬಂದ ಮೇಲೆ ನಿಜವಾಗ್ಲೂ ಆ ಚಾಲೆಂಜಿಂಗ್ ಡೈರೆಕ್ಟರ್ಸ್ ಟೀಮ್ ಸ್ಟ್ರಾಂಗ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಗಿತ್ತು ಸರ್ ಈಗ ಸ್ಕ್ರೀನ್ ಮೇಲೆ? ಚೆನ್ನಾಗಿತ್ತು ಸರ್. ತುಂಬ ವರ್ಷಗಳಾಗೋಯ್ತು ಬ್ಯಾಟ್ ಹಿಡಿದು. ಸೊ ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟರು, ಸೊ ಸ್ವಲ್ಪ ಪರವಾಗಿಲ್ಲ. ಒಂದಿನದ ಪ್ರಾಕ್ಟೀಸ್ಗೆ ಹಿಂಗೆ ಆಡಿದ್ರೆ 3 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ ಸರ್? ಇಲ್ಲ ಹಿಂಗೆ ಆಡಿದ್ರೆ ಹೀಗೇನೆ. ಇಟ್ಸ್ ಅ ಗೇಮ್ ಅಷ್ಟೇನೆ. ಇಲ್ಲ, ಅದ್ಭುತವಾಗಿ ಆಡಿದ್ರಿ. ವಂಡರ್ಫುಲ್ 6 ಆ್ಯಂಡ್ ವಿ ರಿಯಲಿ ಪ್ರೌಡ್. ನಮ್ಮ ಟೀಮ್ಗೆ ಆಡ್ತಾ ಇದ್ದೀರಾ ನೀವು, ತುಂಬ ಖುಷಿ ಆಗ್ತಿದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ಸ್. ಇಲ್ಲಿ 1 6 ಹೊಡೆದಿದ್ರಿ, ಹುಬ್ಬಳ್ಳಿಯಲ್ಲಿ ಒಂದು 60 6 ಹೊಡಿರಿ ಸರ್. ಇನ್ನು ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ರಾಜ್ ಕಪ್ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ಕೇಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.